ಕೊಡಗಿನ ವಿರಾಜಪೇಟೆ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದೆ. ಆನೆ ಹಾವಳಿಗೆ ಅರಣ್ಯ ಇಲಾಖೆ ಕಾಡಿಗಟ್ಟುವ ಕೆಲಸ ವಿಫಲವಾದ ಹಿನ್ನೆಲೆಯಲ್ಲಿ ಸ್ಥಳೀಯರೇ ಆನೆಗಳಿಗೆ ಗುಂಡು ಹೊಡೆದಿರುವುದಕ್ಕೆ ಮುಂದಾಗಿದ್ದಾರೆ. ಆನೆಗಳಿಗೆ ಬೆದರಿಸಿ ತೋಟದಿಂದ ಓಡಿಸುವ ಕೆಲಸ ಕಾಫಿ ತೋಟದ ಮಾಲೀಕರು ಮಾಡ್ತಾ ಇದ್ದು, ಇದಕ್ಕೆ ಸಾಕ್ಷಿ ಎಂಬಂತೆ ಗುಂಡೇಟಿಗೆ 2 ದಿನದಿಂದ ರಸ್ತೆ ಬದಿಯಲ್ಲೇ ನರಳುತ್ತಾ ಇದ್ದ ಗಂಡಾನೆಯೊಂದು ಬಲಿಯಾಗಿದೆ. ಕಳೆದ 1 ತಿಂಗಳಿನಿಂದ ವಿರಾಜಪೇಟೆ ತಾಲೂಕಿನ ಸುತ್ತಮುತ್ತ 3 ಆನೆಗಳು ಗುಂಡೇಟಿಗೆ ಬಲಿಯಾಗಿದ್ದು, ಸ್ವತಃ ಕಾಫಿ ಬೆಳೆಗಾರರೇ ಆನೆಗಳ ಹಾವಳಿಗೆ ತಡೆಯೊಡ್ಡುವಂತೆ ಮುಂದಾಗ್ತಾ ಇರುವುದು ಕಾಣ್ತಾ ಇದೆ. ತಿತಿಮತಿ ವ್ಯಾಪ್ತಿಯಲ್ಲೂ ಸಹ 60 ವರ್ಷದ ಗಂಡಾನೆ ಕೆಲವು ದಿನಗಳ ಹಿಂದೆ ಗುಂಡೇಟಿನಿಂದ ಗಾಯಗೊಂಡು ಅಲೆದಾಡಿ ಬಳಿಕ ನಡೆಯಲೂ ಸಾಧ್ಯವಾಗದೆ ರಸ್ತೆಯೊಂದರ ಬಳಿ ಬಿದ್ದಿತ್ತು. ಇದನ್ನು ಗಮನಿಸಿದ ಸ್ಥಳೀಯರು ಅರಣ್ಯ ಇಲಾಖೆಗೆ ಸುದ್ದಿ ಮುಟ್ಟಿಸಿದ ಬಳಿಕ ಸಾಕಾನೆಗಳನ್ನ ಕರೆತಂದು ಆನೆಯನ್ನ ಎಬ್ಬಿಸೋ ಯತ್ನ ಕೂಡ ನಡೆಸಲಾಯಿತು. ಬಳಿಕ ವೈದ್ಯಾಧಿಕಾರಿಗಳ ಸಹಾಯದಿಂದ ಚಿಕಿತ್ಸೆ ನೀಡಿ ಕಾಡಿಗಟ್ಟುವ ಯತ್ನವೂ ನಡೆದಿದೆ. ಹೀಗೆ ಕಾಡಿಗಟ್ಟಿದ ಬಳಿಕ ಈ ಕಾಡಾನೆ ಭಾನುವಾರ ಸಂಜೆ ಹೊತ್ತಿನಲ್ಲಿ ಸಾವನ್ನಪ್ಪಿರುವ ಬಗ್ಗೆ ವರದಿಯಾಗಿದೆ. ಕೆಳಗೆ ಹೋಗ್ಬೇಡಿ, ರೋಡಲ್ಲೇ ಹೋಗ್ಲಿ ಬೇಕಾರೆ ರೋಡಲ್ಲೇ ಹೋಗ್ಲಿ.